ಅನಿಸಿಕೆನಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಒಂದು ಉಪವ್ಯವಸ್ಥೆ, ಇಟ್ಸ್ ಎ ಸಬ್ ಸಿಸ್ಟಮ್. ಈ ಉಪವ್ಯವಸ್ಥೆಯ ಒಂದು ಉದ್ದೇಶಗಳಾಗಲಿ ಅಥವಾ ಈ ಉಪವ್ಯವಸ್ಥೆಯ ಒಂದು ಮುನ್ನೋಟ ಆಗಲಿ ಯಾವ ಅಂಶಗಳ ಆಧಾರದಲ್ಲಿ ತೀರ್ಮಾನ ಆಗುತ್ತೆ ಅಂದ್ರೆ ಏನು, ಒಂದು ಮ್ಯಾಕ್ರೋ ಪೊಲಿಟಿಕಲ್ ಸಿಸ್ಟಮ್ ಅಂತ ನಾವೇನು ಕರಿತೇವೆ. ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಏನಿರುತ್ತೆ ಅದರ ಕಾಂಟೂರ್ಸ್ ಮೇಲೆ, ಅದರ ಒಂದು ಏನೋ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದ್ರ ಮೇಲೆ ಈ ಶಿಕ್ಷಣ ವ್ಯವಸ್ಥೆಯ ಏನೋ ಉದ್ದೇಶಗಳು, ಗುರಿಗಳು ತೀರ್ಮಾನ ಆಗುತ್ತೆ ಅಂತಕ್ಕಂಥ ನಾವು ಅರ್ಥ ಮಾಡ್ತೀವಿ. ಅಂದ್ರೆ ಸರಳವಾಗಿ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, ಎಲ್ಲಿಯವರೆಗೆ ನಾವು ಆ ಮ್ಯಾಕ್ರೋ ಸಿಸ್ಟಮ್, ರಾಜಕೀಯ ವ್ಯವಸ್ಥೆಯನ್ನ, ಸಾಮಾಜಿಕ ವ್ಯವಸ್ಥೆಯನ್ನ, ಆರ್ಥಿಕ ವ್ಯವಸ್ಥೆಯನ್ನ, ಸಾಂಸ್ಕೃತಿಕ ವ್ಯವಸ್ಥೆಯನ್ನ ಬದಲಾಯಿಸಲಿಕ್ಕೆ ನಾವು ಗಟ್ಟಿಯಾದಂತ ಒಂದು ಹೋರಾಟವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ, ಅಲ್ಲಿವರೆಗೂ ನಾವು ಶಿಕ್ಷಣ ವ್ಯವಸ್ಥೆಯಿಂದ ಉಪವ್ಯವಸ್ಥೆಯನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನ ನಾನು ಬಹಳಷ್ಟು ನಿಖರವಾಗಿ ಹೇಳ್ತಿದ್ದೇನೆ ಅಂದ್ರೆ, ಈಗ ನೋಡಿ, ಇವತ್ತು ಇಡೀ ಪ್ರಪಂಚದಲ್ಲಿ ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ನೆರೇಟಿವ್ ಏನಂತ ಹೇಳಿದ್ರೆ, ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಕನಿಷ್ಠ, ಖಾಸಗಿ ವಲಯದಲ್ಲಿ ಇರೋದು ಎಲ್ಲವೂ ಶ್ರೇಷ್ಠ ಅಂತಕ್ಕಂಥ ಒಂದು ಹೊಸ ಬಗೆಯ ನೆರೇಟಿವ್ ಅನ್ನ ಜಾಗತಿಕ ಮಟ್ಟದಲ್ಲಿ ನಾವು ಕಟ್ಟಿದ್ದೇವೆ. ಜಾಗತಿಕ ಮಟ್ಟದಲ್ಲಿ ಅದ್ರ ಭಾಗವಾಗಿ ಬಂದಿರತಕ್ಕಂಥದ್ದೇ ಶಿಕ್ಷಣದ ಖಾಸಗೀಕರಣ. ಶಿಕ್ಷಣದ ಖಾಸಗೀಕರಣದ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅದನ್ನ ಹೆಚ್ಚು ಹೆಚ್ಚು ಖಾಸಗೀಕರಣ ಮಾಡಬೇಕು, ಖಾಸಗೀಕರಣಕ್ಕೆ ನಾವು ಮೊರೆ ಹೋಗ್ಬೇಕು ಅಂತಕ್ಕಂಥ ಈ ಒಂದು ನೆರೇಟಿವ್ ಏನಿದೆ, ನಿರ್ವಚನ, ಇದನ್ನ ಯಾವ ಪಕ್ಷಗಳು ಕೂಡ ಗಂಭೀರವಾಗಿ ವಿಶ್ಲೇಷಣೆಗೆ ಒಳಪಡಿಸಿಲ್ಲ. ನಾನು ಈ ಮಾತನ್ನ ಯಾಕೆ ಇಷ್ಟು ನೋವಿನಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ, ಇವತ್ತೂ ಕೂಡ ಭಾರತದಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ನಂತರ ನೆಹರು ಮತ್ತು ಅನೇಕ ಜನರ ಒಂದು ಸ್ಟೇಟ್ಸ್ಮನ್ಶಿಪ್ ಇಂದ ನಾವು ಕಟ್ಕೊಂಡಂತ ಒಂದು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಏನಿದೆ, ನಾನಿಲ್ಲಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಉಲ್ಲೇಖಿಸ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಡೆಸತಕ್ಕಂಥ ಕೇಂದ್ರೀಯ ವಿದ್ಯಾಲಯಗಳು ಮತ್ತು ನವೋದಯ ಶಾಲೆಗಳು. ಆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಇಡೀ ದೇಶಕ್ಕೆ ಮಾದರಿ. ಯಾವ ಖಾಸಗಿ ಶಾಲೆಗಳು ಕೂಡ ಕೇಂದ್ರೀಯ ಶಾಲೆಗಳನ್ನ ಅಥವಾ ಕೇಂದ್ರೀಯ ಶಾಲೆಗಳ ಗುಣಮಟ್ಟವನ್ನ ತಲುಪಲಿಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಅವರು ಶಿಕ್ಷಣವನ್ನ ಒಂದು ಅನಾರೋಗ್ಯಕರ ಸ್ಪರ್ಧೆ ರೀತಿನಲ್ಲೋ ಅಥವಾ ಬಾಯಿಪಾಠದ ರೀತಿನಲ್ಲೋ ಕೊಡೋದ್ರ ಮೂಲಕ ನಮ್ಮ ಗುಣಮಟ್ಟ ಶ್ರೇಷ್ಠ ಅಂತ ಹೇಳ್ಕೊತಿರ್ಬೋದು. ಆದ್ರೆ ಅವ್ರು ಹೇಳ್ಕೊಳ್ತಕ್ಕಂಥ ಏನು ನಮ್ಮ ಶಿಕ್ಷಣ ಶ್ರೇಷ್ಠ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಅವ್ರ ಹತ್ರ ಏನಿಲ್ಲ. ನೀವು IITಗೆ ಎಷ್ಟು ಜನ ಸೇರ್ತಾರೆ, IIMಗಳಿಗೆ ಎಷ್ಟು ಜನ ಸೇರ್ತಾರೆ, ಲಾ ಸ್ಕೂಲ್ಸ್ಗೆ ಎಷ್ಟು ಜನ ಸೇರ್ತಾರೆ ಅನ್ನೋದನ್ನ ನೋಡಿದ್ರೆ ಆ ಬಹುತೇಕ ವಿದ್ಯಾರ್ಥಿಗಳು ಬರ್ತಕ್ಕಂಥದ್ದು CBSE ಶಾಲೆಗಳಿಂದ, ಕೇಂದ್ರೀಯ ಶಾಲೆಗಳಿಂದ. ಸೊ ಕೇಂದ್ರೀಯ ಅಥವಾ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಶಾಲೆಗಳು ಅಷ್ಟು ಗುಣಮಟ್ಟದಿಂದ ಕೂಡಿದಾವೆ, ಸಮಾನ ಗುಣಮಟ್ಟವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ, ಯಾಕೆ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಕಳೆದ ಆಲ್ಮೋಸ್ಟ್ 75 ವರ್ಷಗಳಿಂದ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಈ ಕೇಂದ್ರೀಯ ವಿದ್ಯಾಲಯಗಳ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರ್ಸಕ್ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಬಹಳ ಪ್ರಮುಖವಾದಂಥ ರಾಜಕೀಯ ಪ್ರಶ್ನೆಯನ್ನ ನಾವು ಕೇಳಿದ್ವಿ. ಬಹಳ ಪ್ರಮುಖವಾದಂಥ ರಾಜಕೀಯ ಪ್ರಶ್ನೆ.